ದೇವೇಗೌಡರ ನಿವಾಸಕ್ಕೆ ಈಗ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. KR ಪೇಟೆಯ ಶಾಸಕ KT ಮಂಜು ಅವರು ಕೂಡ ಆಗಮಿಸಿದ್ದಾರೆ. ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಆಗಲೇ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ದೇವೇಗೌಡರ ನಿವಾಸದಲ್ಲಿ ಈಗ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ವಕೀಲರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸೊ ಈಗ ಬೆಂಬಲಿಗರು ಕೂಡ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈಗ KR ಪೇಟೆ ಶಾಸಕ ಮಂಜು ಅವರು, ಮಾಗಡಿ ಮಾಜಿ ಶಾಸಕರಾದಂಥ ಮಂಜು ಅವರು ಇವರೆಲ್ಲರೂ ಕೂಡ ಈಗ ಅಲ್ಲಿ ಆಗಮಿಸಿದ್ದಾರೆ. ಬೆಂಬಲಿಗರೆಲ್ಲ ಬರ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಯಾರೆಲ್ಲ ದೇವೇಗೌಡರ ನಿವಾಸಕ್ಕೆ ಬಂದು ತಲುಪಿದ್ದಾರೆ ಮತ್ತು ಏನಿದೆ ಇವತ್ತು ಪ್ಲಾನ್ಗಳು, ಏನಾದರೂ ಅಪ್ಡೇಟ್ಸ್ಗಳು ಇದೆಯಾ ಈ ಬಗ್ಗೆ? ಅರುಣ್, ಸದ್ಯ ಯಾವಾಗ ನೇರವಾಗಿ ಪರಪ್ಪನಗರದಿಂದ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದರು, ಆ ಬಂದಂಥ ಹಿನ್ನೆಲೆಯಲ್ಲಿ ಅವರ ಜೊತೆ ಬೆಂಬಲಿಗರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಹಾಸನದವ್ರು ಇರ್ಬೋದು, ಮಂಡ್ಯ ಭಾಗದವ್ರು ಇರ್ಬೋದು, ಅತಿ ಹೆಚ್ಚು ರೇವಣ್ಣ ಜೊತೆಗೆ JDSನ ಜೊತೆ ಯಾರೆಲ್ಲ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ರು ಅಂತವ್ರು ಅವರೆಲ್ಲರೂ ಕೂಡ ಬಹುತೇಕ ಪ್ರಮುಖ ಲೀಡರ್ಗಳು ಬರ್ತಾ ಇದ್ದಾರೆ. ಅವರೆಲ್ಲರನ್ನ ಕೂಡ ಮನೆ ಒಳಗಡೆ ಕರೆದು ಮಾತಾಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ರೇವಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅವರನ್ನ ಒಳಭಾಗಕ್ಕೆ ಅಂದರೆ ಮನೆ ಒಳಭಾಗಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಆಗಿರುವಂಥ ಬೆಳವಣಿಗೆಗಳ ನಂತರ ಮುಂದೆ ನಾವು ಕಾನೂನಾತ್ಮಕವಾಗಿ ಯಾವೆಲ್ಲ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಮುಂದಿನ ರಾಜಕೀಯದ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಕಾರಣ ಈಗಾಗಲೇ ಪ್ರಮುಖರನ್ನ ಅಂದರೆ ಬೆಂಬಲಿಗರು, ಪಕ್ಷದ ಬೆಂಬಲಿಗರು ಯಾರಿದ್ದಾರೆ ಅವರೆಲ್ಲರನ್ನ ಕೂಡ ಕರೆಸ್ಕೊಂಡಿರುವಂತಹ ನಾಯಕರು ಈಗ ಅವರ ಜೊತೆ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಪಕ್ಷದ ಪರವಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತಾ ಹೇಗೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಕೂಡ ಈಗ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಮುಖರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆ ಕುಮಾರಸ್ವಾಮಿ ಅವರು ಇರ್ಬೋದು, ಹಾಗೆ ಇಲ್ಲಿ ಅವರ ಲಾಯರ್ ಕೂಡ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಅವರ ಮುಂದಿನ ನಡೆಗಳೆಲ್ಲ ಹೇಗಿರಬೇಕು, ಕಾನೂನಾತ್ಮಕವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಂತರ ಅಂದರೆ ಒಂದೂವರೆ ಗಂಟೆಗಳ ಕಾಲ ಈ ನಿವಾಸದಿಂದ ಬೇರೆ ಕಡೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಬಟ್ ಎಲ್ಲಿಗೆ ಹೋಗ್ತಾರೆ ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ನೇರವಾಗಿ ಇಲ್ಲಿಂದ ಏನಾದರೂ ಬಸವನಗುಡಿ ನಿವಾಸಕ್ಕೆ ಹೋಗ್ತಾರಾ ಅಥವಾ ಹೊಳೆನರಸೀಪುರಕ್ಕೆ ಹೋಗ್ತಾರಾ, ಬೇರೆ ಇನ್ನೆಲ್ಲಾದರೂ ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕೆ ಮನೆಯಲ್ಲಿ ಒಂದಷ್ಟು ಚರ್ಚೆಗಳಂತೂ ಆಗ್ತಾ ಇದೆ. ಅರುಣ್. ಓಕೆ ರಘು, ಆದರೆ ಒಂದು ಕಡೆಗೆ ವಕೀಲರು ಕೂಡ ಇದ್ದಾರೆ, ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಇನ್ನುಳಿದಂಥ ಬೆಂಬಲಿಗರು ಕೂಡ ಬರ್ತಾ ಇದ್ದಾರೆ. ಎಲ್ಲವೂ ಓಕೆ ನಡೀತಾ ಇದೆ. ಬಟ್ ಕಾನೂನಾತ್ಮಕವಾಗಿ ಮುಂದಿನ ನಿರ್ಧಾರಗಳೇನು? ಇವತ್ತೇನಾದರೂ ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡೋಕ್ಕೆ ಏನಾದರೂ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ರೇವಣ್ಣ ಅವ್ರನ್ನ ಹೊರತುಪಡಿಸಿ? ರೇವಣ್ಣ ಅವರ ಬಳಿ SITಯಲ್ಲಿ ಏನಾಯಿತು ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಅರುಣ್, ಘಟನೆ ಆದ ಬಳಿಕ ಈ ಪ್ರಕರಣದ ಮುಂದುವರೆದ ಭಾಗವಾಗಿ ಒಂದಷ್ಟು ಚರ್ಚೆಗಳ ಆಗ್ತಾ ಇತ್ತು. ರಾಜಕೀಯವಾಗಿ ಒಂದಷ್ಟು ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಮಾಡಿದ್ರು. ಈಗ ಅದೇ ಕಾರಣಕ್ಕಾಗಿ ಮುಂದೆ ಹೇಗೆ ಹೋರಾಟ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನು ಮಾಡಬೇಕು ಅಂತಲೇ ಪ್ರಮುಖ ಬೆಂಬಲಿಗರನ್ನ ಕರೆಸ್ಕೊಂಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಹಾಸನದ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆ ಘಟನೆಗಳೆಲ್ಲವನ್ನೂ ಕೂಡ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳಿಂದ ಏನೆಲ್ಲ ಸಮಸ್ಯೆಗಳು ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು ಅಂತ ಪ್ರಮುಖವಾಗಿ ಹಾಸನ ಮೂಲದ ಬೆಂಬಲಿಗರು, ಕಾರ್ಯಕರ್ತರೇನಿದ್ದಾರೆ, ಪ್ರಮುಖ ನಾಯಕರನ್ನ ಕರೆಸಿಕೊಳ್ಳುವಂತ ಕೆಲಸಗಳಾಗಿದೆ. ಅವರೆಲ್ಲರ ಜೊತೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರೇವಣ್ಣ ಅವರು ಇವತ್ತು ಆಚೆ ಬಂದಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಅವರು ಒಂದಷ್ಟು ರೆಸ್ಟ್ ಅನ್ನ ಮಾಡಿದ ಮೇಲೆ, ಇವತ್ತು ಕಂಪ್ಲೀಟ್ ಆಗಿ ರೆಸ್ಟ್ಗೆ ಅವಕಾಶವನ್ನು ಕೊಟ್ಟು ಇವತ್ತು ನಾಳೆ ಆದ್ಮೇಲೆ ಅವರೇನಾದರೂ ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಥವಾ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡಂತಹ ಕುಮಾರಸ್ವಾಮಿ ಅವರೇ ಇದರೆಲ್ಲವನ್ನ ಆಧರಿಸಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಹೇಗೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬಟ್ ಆದ್ರೆ ರೇವಣ್ಣ ಅವರೇನಾದರೂ ಮಾಡೋದಾದ್ರೆ ಇವತ್ತಂತೂ ಇಲ್ಲ. ಯಾಕಂದ್ರೆ ಅವರು ಒಂದಷ್ಟು ಡಿಸ್ಟರ್ಬ್ ಆಗಿರುವಂತ ಕಾರಣಕ್ಕಾಗಿ ರೆಸ್ಟ್ ಅನ್ನ ಪಡೆದು ಅನಂತರದಲ್ಲಿ ಮಾತಾಡಬಹುದು ಅನ್ನುವಂತ ಒಂದಷ್ಟು ಮೂಲಗಳ ಮಾಹಿತಿ ಸಿಗ್ತಾ ಇರುವಂತ ಕಾರಣಕ್ಕಾಗಿ ಕಾದು ನೋಡಬೇಕಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಕಡೆಗೆ ದೇವೇಗೌಡ ನಿವಾಸಕ್ಕೆ ಈಗ ನಾಯಕರೆಲ್ಲ ಆಗಮಿಸ್ತಾ ಇದ್ದಾರೆ. ಒಂದಿಷ್ಟು ಮಾತುಕತೆಗಳಾಗತ್ತೆ, ಕೇಳ್ತಾರೆ, ಏನೆಲ್ಲ ಸಮಾಧಾನ ಮಾಡ್ಕೊಳ್ಳಿ, ನಾವೆಲ್ಲ ಇದ್ದೀವಿ ಅನ್ನುವಂಥ ವಿಶ್ವಾಸವನ್ನು ಅವ್ರಿಗೂ ಕೂಡ ವ್ಯಕ್ತಪಡಿಸೋಕೆ ಬಂದಿರ್ತಾರೆ, ಧೈರ್ಯವನ್ನು ತುಂಬಕ್ಕೆ ಬಂದಿರ್ತಾರೆ. ಬೇರೆ ಇನ್ನೇನಿರುತ್ತೆ ಅಲ್ಲಿ? ಈಗ ಕಾನೂನಾತ್ಮಕವಾಗಿರುವಂಥ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ಕಡೆಗಿದೆ. ಅದಾದ ನಂತರ ಯಾವ ರೀತಿಯಾಗಿ ಇದನ್ನು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡಬೇಕು ಅನ್ನುವಂಥದ್ರ ಇನ್ನೊಂದು ಕಡೆಗೆ. ಸೊ ಅವೆಲ್ಲವನ್ನು ನಿಭಾಯಿಸುವಂಥ ಜವಾಬ್ದಾರಿ ಈಗ ಇದೆ. ಆ ನಿಟ್ಟಿನಲ್ಲಿ ಈಗ ಹಲವು ಮಾತುಕತೆಗಳು ಕೂಡ ನಡೆಯುತ್ತವೆ. ಆ ನಿಟ್ಟಿನಲ್ಲಿ ಈಗ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಕೂಡ ಹೋಗಿದ್ದಾರೆ. ಇನ್ನೊಂದು ಕಡೆಗೆ ಸಾರಾ ಮಹೇಶ್ ಅವರು ಅವ್ರ ಜೊತೆಗಿದ್ದಾರೆ. ರೇವಣ್ಣ ಅವ್ರನ್ನ ಪರಪ್ಪನಗರದಿಂದ ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲೇ ಇದ್ದರು. ಸೊ ಹಾಗಾಗಿ ಈಗ ಹಲವು ವಿಚಾರಗಳು, ಹಲವು ರೀತಿಯಾದಂಥ ಚರ್ಚೆಗಳು ಕೂಡ ಇದು ನೋಡ್ತಾರೆ ಅವರು.